ಹುಬ್ಬಳ್ಳಿಯ ಸಾಯಿನಗರದ ಈಶ್ವರ ದೇವಸ್ಥಾನದಲ್ಲಿ ತಡರಾತ್ರಿ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಘಟನೆ. ಅಯ್ಯಪ್ಪನ ಮಾಲಾಧಾರಿಗಳ ಸ್ಥಿತಿ ಈಗ ಸದ್ಯ ಚಿಂತಾಜನಕವಾಗಿದೆ. 80% ಸುಟ್ಟ ಗಾಯವಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸದ್ಯ ಆಸ್ಪತ್ರೆ ಪಾಲಾಗಿದ್ದಾರೆ. ಹುಬ್ಬಳ್ಳಿ ಸಾಯಿನಗರದ ಈಶ್ವರ ದೇವಸ್ಥಾನದಲ್ಲಿ ತಡರಾತ್ರಿ ಆಗಿರುವಂತಹ ಘಟನೆ ಇದು. ಮಾಲಾಧಾರಿಗಳು ಮಲಗಿದ್ದ ವೇಳೆ ಏಕಾಏಕಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ದೇವಸ್ಥಾನದಲ್ಲಿ ಮಲಗಿದಂತಹ 9 ಮಂದಿ ಮಾಲಾಧಾರಿಗಳು ಕೂಡ 80% ಸುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗ್ಯಾಸ್ ಲೀಕ್ ಆಗಿತ್ತು, ಜೊತೆಗೆ ದೇವಸ್ಥಾನದಲ್ಲಿ ಸದಾಕಾಲ ದೀಪ ಬೆಳಗ್ತಾ ಇರುತ್ತೆ. ಇದರ ಪರಿಣಾಮ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ವಿಚಾರ ಸದ್ಯ ಗಾಯಗೊಂಡಿರುವಂತಹವರಿಂದ ಹೇಳಿಕೆಯನ್ನು ಪಡೆಯಲಾಗಿದೆ. ಸದ್ಯ ಮಾಲಾಧಾರಿಗಳಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಈ ಈಶ್ವರನ ದೇವಸ್ಥಾನದಲ್ಲಿ ಮಾಲೆಯನ್ನು ಧರಿಸಿ ಅಲ್ಲಿಯೇ ಅವರುಗಳು ತಂಗಿದ್ರು. ಸೊ ಆ ದಿನ ರಾತ್ರಿ ಎಲ್ಲರೂ ಮಲಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿ ಸಿಲಿಂಡರ್ನ ಟಚ್ ಮಾಡಿದ್ದಾರೆ. ಆಗ ಲೀಕ್ ಆಗಿದೆ. ಇನ್ನು ದೀಪ ಬೆಳಗ್ತಾ ಇದ್ದಿದ್ದರಿಂದ ಸಿಲಿಂಡರ್ ಗ್ಯಾಸ್ ಸೋರಿಕೆಯಾಗಿ ಬ್ಲಾಸ್ಟ್ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಅತ್ಯಂತ ದುರ್ದೈವದ ಸಂಗತಿ, ಬೆಳಗಿನ ಜಾವ ಸುಮಾರು 1 ಗಂಟೆ ಹೊತ್ತಿಗೆ ಅಂದರೆ ಮಧ್ಯರಾತ್ರಿ ಯಕ್ಷವನ ಕಾಲನಿ ಉಣಕಲ್ದಲ್ಲಿ ಅಯ್ಯಪ್ಪ ಸ್ವಾಮಿಯ ವ್ರತಧಾರಣೆಯನ್ನು ಮಾಡಿದಂಥ ಮಾಲಾಧಾರಿಗಳಾಗಿದ್ದಂಥ 9 ಜನ LPG ಗ್ಯಾಸ್ ಸಿಲಿಂಡರು ಸೋರಿಕೆಯಾಗಿ ಬೆಂಕಿ ಹತ್ತಿ ಅತ್ಯಂತ ಗಂಭೀರವಾಗಿ ಗಾಯಗೊಂಡು ಕರ್ನಾಟಕ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಭಾಳ ಜಾಸ್ತಿ ಅವರಿಗೆ ಸುಟ್ಟ ಗಾಯಗಳಾಗಿದ್ದಾವೆ. ಒಂದು ಗಂಭೀರವಾದಂಥ ಸ್ಥಿತಿ ಇದೆ. ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಅವರು ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೊಂಡು ಇಲ್ಲಿ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಮತ್ತು ಇಲ್ಲಿನ ಡಾಕ್ಟರ್ಸು ಕೂಡ ಒಂದು ಸ್ಪೆಷಲ್ ವಾರ್ಡ್ ಕ್ರಿಯೇಟ್ ಮಾಡಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ದುರ್ದೈವದ ಸಂಗತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ರಿಂದ. ಸುನಿಲ್, ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ವಿವರಣೆ ಸಿಗ್ತಾ ಇದೆಯಾ? ಎಸ್ ದಿವ್ಯಜ್ಯೋತಿ, ಆ ಮಾಲಾಧಾರಿಗಳು ಮಳೆಗಿದ್ದಂತಹ 10x10 ರೂಮೇ ಈಗ ಅವರ ಒಂದು ಈ ಸ್ಥಿತಿಗೆ ಕಾರಣವಾಗಿರುವಂಥದ್ದು. ಯಾಕಂದ್ರೆ ಅದು ಭಾಳಷ್ಟು ಚಿಕ್ಕ ರೂಮ್ ಆಗಿರೋದ್ರಿಂದ ಸಿಲಿಂಡರ್ ಲೀಕ್ ಆಗಿರುವಂಥದ್ದು ಅವರು ಮಲಗಿರೋ ವೇಳೆ ಅದು ಗಮನಕ್ಕೆ ಬಂದಿಲ್ಲ. ಅದು ಸಮಯ ಕಳೆದಂತೆ ರೂಮೆಲ್ಲ ಆವರಿಸಿಕೊಂಡಿದೆ. ಆ ರೂಮಿನ ಸಮೀಪದಲ್ಲೇ ದೀಪ ಇದೆ. ಆ ದೀಪಕ್ಕೆ ಒಂದು ಸಿಲಿಂಡರ್ ಅನಿಲ ತಾಗಿ ಬ್ಲಾಸ್ಟ್ ಆಗಿರುವಂಥದ್ದು. ಆ ಅನಿಲವೂ ಕೂಡ ಮಾಲಾಧಾರಿಗಳ ಒಳಗಡೆ ಶ್ವಾಸಕೋಶದ ಒಳಗಡೆ ಕೂಡ ಹೋಗಿರೋದ್ರಿಂದ ಸಹಜವಾಗಿ ಬೆಂಕಿಯ ಪ್ರಮಾಣ ಮತ್ತು ಜ್ವಾಲೆ ಪ್ರಮಾಣ ಜಾಸ್ತಿ ಆಗಿದೆ. ಆ ಅರ್ಚಾಟ ಕೂಗಾಟದಲ್ಲಿ ಅವರು ಹೊರಬರಲು ಆಗಿಲ್ಲ. ಆ ರೂಮ್ಗಿರೋದು ಒಂದೇ ಬಾಗಿಲು, ಒಂದೇ ಕಿಟಕಿ. ಸೊ ಹೀಗಾಗಿ ಮಾಲಾಧಾರಿಗಳ ಒಂದು ಚೀರಾಟವನ್ನು ನೋಡಿ ಕೆಳಗಿರುವಂಥ ಇನ್ನಷ್ಟು ಮಾಲಾಧಾರಿಗಳು ಮತ್ತು ಅಕ್ಕಪಕ್ಕದ ಜನರು ಬಂದು ಅವರನ್ನು ಕಾಪಾಡಿ ಈಗ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದ್ದು, ಆಸ್ಪತ್ರೆಯಲ್ಲಿ ಅವರಿಗೆ ವಿಶೇಷ ಬೆಡ್ಗಳ ಮೂಲಕ ಮತ್ತು ವಿಶೇಷ ಕೊಠಡಿಯಲ್ಲಿ ಚಿಕಿತ್ಸೆ ನೀಡುವ ಮೂಲಕ ಈಗ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಈಗ ಸದ್ಯದ ಮಾಹಿತಿ ಏನಂದರೆ, ಈಗ ಗಾಯಗೊಂಡಿರುವಂಥ 9 ಜನರ ಪೈಕಿ ಒಬ್ಬರನ್ನು ಹೊರತುಪಡಿಸಿ ಇನ್ನು 8 ಜನರ ಸ್ಥಿತಿ ತೀರಾ ಗಂಭೀರವಾಗಿದೆ. 99% ಅವರು ಒಂದು ಸುಟ್ಟ ಗಾಯಗಳಿಂದ ಕೂಡಿರೋದ್ರಿಂದ ಅವರ ಒಂದು ಉಳಿವಿಗಾಗಿ ಸಾವು ಬದುಕಿನದ್ದೇ ಹೋರಾಟ ಮಾಡ್ತಾ ಇದ್ದಾರೆ. ಕಿಮ್ಸ್ ವೈದ್ಯರು ಕೂಡ ಈಗ ಎಚ್ಚೆತ್ತುಕೊಂಡು ಅವರನ್ನು ಪ್ರಾಣದಿಂದ ಕಾಪಾಡಲು, ಪ್ರಾಣಾಪಾಯದಿಂದ ಪಾರು ಮಾಡಲು ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಇಡೀ ಜಿಲ್ಲಾಡಳಿತವೇ ಓಡಿ ಬಂದಿದೆ. ಪ್ರಹ್ಲಾದ್ ಜೋಶಿ ಅವರು ಭೇಟಿ ಕೊಟ್ಟರು, ಮಹೇಶ್ ಟೆಂಗಿನಕಾಯಿ ಅವರು, ಪ್ರಸಾದ್ ಅಬ್ಬಾಯಿ ಅವರು, ಕಮಿಷನರು, DC ಅವರು ಸ್ಥಳದಲ್ಲೇ ಬೇಡಿ ಬಿಟ್ಟಿರುವಂಥದ್ದು. ಈಗಾಗಲೇ DC ಅವರು ಎಲ್ಲ ಚಿಕಿತ್ಸೆ ವೆಚ್ಚವನ್ನು ಜಿಲ್ಲಾಡಳಿತ ಭರಿಸಲಿದೆ ಮತ್ತು ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವಂಥ ಭರವಸೆ ನೀಡಿರುವಂಥದ್ದು. ಮತ್ತು ವಿಶೇಷವಾಗಿ ಸಂತೋಷ್ ಲಾಡ್ ಅವರು ತಲಾ 10,000 ರೂಪಾಯಿ ಈಗಾಗಲೇ ಒಂದು ನಗದು ರೂಪದ ಹಣವನ್ನು ಕುಟುಂಬಸ್ಥರಿಗೆ ನೀಡಿರುವಂಥದ್ದು. ಸದ್ಯ ಇನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಮಾಲಾಧಾರಿಗಳ ಒಂದು ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಜೀವಜ್ಯೋತಿ, ಥ್ಯಾಂಕ್ ಯು ಸುನಿಲ್, ಮಾಹಿತಿಗೆ.